ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ಆ ವೇರ್ ಹೊಲ್ಫ್ ಓಡೋಗಿರ್ತಾನೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸ್ಟ್ರೈಟಾಗಿ ಅವ್ರ ಅಕ್ಕನ ಹತ್ರ ಬಂದು ಫಸ್ಟ್ ನಾವು ಇಲ್ಲಿಂದ ಹೊರಡಬೇಕು, ಇಲ್ಲಿರೋದು ತುಂಬ ಅಪಾಯ, ನೀನು ಆ ರಾಜನ ಮೇಲಿರೋ ಹುಚ್ಚಿಂದ ಬರಲ್ಲ ಅಂದರೆ ನಾನೇ ಅವನನ್ನು ಸಾಯಿಸ್ತೀನಿ ಅಂತ ಲಾನ್ ಹೇಳ್ತಿರುವಾಗ ಅಕ್ಕ ಸಕ್ಕ ಟೆನ್ಷನ್ ಆಗ್ತಾಳೆ. ಅವಳು ರಾಜನ್ನ ಅಷ್ಟು ಪ್ರೀತಿ ಮಾಡ್ತಾಯಿದ್ದಾಳೆ. ಅವ್ರಿಗೇನಾದರೂ ಆದರೆ ನಾನು ಮಾತ್ರ ಬದುಕಿರೋದಿಲ್ಲ ಅನ್ನೋ ಲೆವೆಲ್ಲಿಗೆ ಲಾನ್ ಹತ್ರ ಹೇಳ್ತಾ ಇದ್ದಾಳೆ. ಲಾನ್, ನನಗೆ ಇದು ಸರಿ ಅನಿಸ್ತಾ ಇಲ್ಲ, ನಿನ್ನ ಮನ್ಸು ಚೇಂಜ್ ಆಗುವಾಗ ಹೇಳು, ನಾನು ಬರ್ತೀನಿ ಅಂತ ಅಲ್ಲಿಂದ ಹೊರಗಡೆ ಬರುವಾಗ ಆ ಕಡೆಯಿಂದ ಕಿಮ್ ಆಕಸ್ಮಿಕವಾಗಿ ವ್ಯಾಂಪರ್ನ ನೋಡ್ತಾಳೆ. ಅಯ್ಯೋಯ್ಯೋ ಇವನ ಅಂತ ಟಕ್ ಅಂತ ಮ್ಯಾಜಿಕ್ ಕಾರ್ಡ್ನ ತೆಗೆದು ಹಾಗೆ ಗಾಳಿಯಲ್ಲಿ ಮರೆಯಾಗೋ ಸ್ಪೆಲ್ ಹಾಕ್ತಾಳೆ. ಹೆಂಗೋ ಇವನ ಕಣ್ಣಿಗೆ ಕಾಣೋದಿಲ್ಲ ಅಂತ ಓವರಾಗಿ ಆಡ್ತಾ ಇದ್ದಾಳೆ. ಸಾಂಗೆಲ್ಲ ಹೇಳಿ ಇವನನ್ನ ಕಿಂಡಲ್ ಮಾಡ್ತಾ ಇದ್ದಾಳೆ. ಆ ಕಡೆಯಿಂದ ಬರೋ ಲಾನ್ಗೆ ಪಕ್ಕದಲ್ಲಿ ಯಾರೋ ಇರೋ ಥರ ಫೀಲ್ ಆಗ್ತಾ ಇದೆ, ಮಾತಾಡೋ ಥರನೂ ಕೇಳಿಸ್ತಾ ಇದೆ. ಇವನಿಗೆ ಮ್ಯಾಜಿಕ್ ಪವರ್ ಇದೆ ಅಲ್ವಾ, ಇವನು ಮ್ಯಾಜಿಕ್ ಮಾಡಿ ಟಕ್ ಅಂತ ತಿರುಗಿ ನೋಡಿದ್ರೆ ಕಿಮ್ ಮುಂದೆ ನಿಂತು ಓವರಾಗಿ ಆಡ್ತಾ ಇದ್ದಾಳೆ. ಇವನು ಹಾಗೆ ವ್ಯಾಂಪರ್ ಆಗಿ ಹೆದರಿಸ್ತಾನೆ. ಇಷ್ಟೊತ್ತವರೆಗೂ ಕಿಂಡಲ್ ಮಾಡ್ತಾ ಇದ್ದೋಳು ಇದನ್ನ ನೋಡಿ ಕೂಗ್ತಾ ಇದ್ದಾಳೆ, ಏನು ಧೈರ್ಯ ನಿನಗೆ, ವೇರ್ ವೋಲ್ಫ್ ತಾನೇ ನೀನು, ಹೇಳು ಅಂತ ಅಟ್ಯಾಕ್ ಮಾಡೋಕ್ಕೆ ಹೋಗುವಾಗ ಅಷ್ಟರಲ್ಲಿ ಕಿಮ್ಮು ಅವನೇ ಕಚ್ಚಿ ಅಲ್ಲಿಂದ ಓಡೋಗ್ತಾಳೆ. ಅವಳು ಆ ಥರ ಕಡಿಯುವಾಗ ಲಾನ್ಗೆ ದಿಢೀರಂತ ಏನೋ ಮೆಮೊರೀಸ್ ಬರ್ತಾ ಇದೆ. ನೆಕ್ಸ್ಟ್ ಈ ದೇಶದ ರಾಜ ರಾಣಿ ನೋಡೋಕ್ಕೆ ಹೋಗ್ತಾರೆ. ರಾಣಿ ಒಂದು ವ್ಯಾಂಪೈರ್ ಅಂತ ಇವ್ರಿಗೆ ಗೊತ್ತಿಲ್ಲ. ರಾಣಿ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದಾರೆ. ರಾಣಿನೂ ಹಂಗೆ ರಾಜನ ಮೇಲೆ ತುಂಬ ಬೆಟ್ಟದಷ್ಟು ಪ್ರೀತಿ ಇಟ್ಟಿದ್ದಾಳೆ. ಆವಾಗವಾಗ ರಾಜನ ಹತ್ರ ಬಂದು, ಒಂದು ವೇಳೆ ನನಗೆ ವಯಸ್ಸಾಗಿ ನನ್ನ ಮುಖ ಎಲ್ಲ ಸುಕ್ ಬಿದ್ದರೆ ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದಾಳೆ. ರಾಜ ಒಂದು, ಹಾಗಾದರೆ ಏನು, ನಾನು ನಿನ್ನ ಇವತ್ತು ನಿನ್ನೆ ಅಲ್ಲ ಲವ್ ಮಾಡ್ತಾ ಇರೋದು, ಇದನ್ನು ಚಿಕ್ಕ ವಯಸ್ಸಿಂದನೂ ನನ್ನ ಜೊತೆ ಆಡ್ತಾ ಇದ್ದೆ, ಒಬ್ಬಳೇ ಫ್ರೆಂಡ್ ಅಂದರೆ ಅದು ನೀನೇ. ಅವತ್ತು ನನ್ನ ನೋಡಿ ನೀನೊಂದು ಸ್ಮೈಲ್ ಮಾಡಿದೆ ಅಲ್ವಾ, ಆ ಫೇಸ್ ನನ್ನ ಸಾಯೋವರೆಗೂ ನನ್ನ ಮನಸ್ಸಿಂದ ಹೋಗೋದೇ ಇಲ್ಲ ಅಂತ ಹೇಳುವಾಗ ಈ ರಾಣಿ ಫೇಸ್ ರಿಯಾಕ್ಷನ್ ಎಲ್ಲ ಹಾಗೆ ಚೇಂಜ್ ಆಗುತ್ತೆ. ಬದಲಿಗೆ ರಾಜನ ಹತ್ರ, ನಿಮಗೆ ಆ ಚಿಕ್ಕ ವಯಸ್ಸು ಹುಡುಗಿನೇ ಇಷ್ಟ ಆಗಿರೋದಾ ಇಲ್ಲ ನನ್ನ ಇಷ್ಟಪಡ್ತೀರಾ ಅಂತ ಕೇಳುವಾಗ, ಏನು ಕ್ವಶನ್ ಇದು, ಎರಡೂ ನೀನೇ ತಾನೆ, ನನಗೆ ನೀನಂದರೆ ಇಷ್ಟ ಅಂತ ರಾಜ ಹೇಳ್ತಿರುವಾಗ ಈ ರಾಣಿ ಫೇಸ್ ಒಳಗೆ ಯಾರೋ ಎಲ್ಗನ ಕಡಿಯೋ ಸೌಂಡ್ ಬರ್ತಾ ಇದೆ. ಏನಾಯಿತು ರಾಣಿ, ಸೌಂಡ್ ಅಂತ ರಾಜ ಕೇಳುವಾಗ ರಾಣಿ ಗಾಬರಿಯಾಗಿ, ನೀವು ಫಸ್ಟ್ ಇಲ್ಲಿಂದ ಹೊರಡಿ, ನನಗೆ ಕೆಲಸ ಇದೆ, ನಾನು ಆಮೇಲೆ ಮೀಟ್ ಮಾಡೋಣ ಅಂತ ರಾಜನ ಅವಸರವಾಗಿ ಅಲ್ಲಿಂದ ಕಳಿಸ್ತಾಳೆ. ಮತ್ತೆ ಅಲ್ಲಿ ಕೆಲಸ ಮಾಡೋರನ್ನೆಲ್ಲ ಕಳಿಸಿ ಕದ ಮುಚ್ಚುವಾಗ ಈ ರಾಣಿ ಫೇಸ್ ಸ್ವಲ್ಪ ಚೇಂಜ್ ಆಗ್ತಾಯಿದೆ. ಹಾಗೆ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅರಮನೆಯಿಂದ ಯಾರಿಗೂ ಗೊತ್ತಿಲ್ಲದೆ ಎಲ್ಲೋ ಹೋಗ್ತಾ ಇದ್ದಾಳೆ. ಆ ಟೈಮ್ಗೆ ಪಿಕು ಕರೆಕ್ಟಾಗಿ ಎದ್ದು, ಈ ಟೈಮ್ಗೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅವ್ರನ್ನ ಫಾಲೋ ಮಾಡ್ಕೊಂಡು ಹಿಂದೆ ಹೋಗುವಾಗ ರಾಣಿ ಎಲ್ಲಿಗೆ ಹೋಗ್ತಾಳೆ ಅಂದರೆ ಒಂದು ವ್ಯತ್ಯಾಸವಾದ ಜಾಗಕ್ಕೆ ಬಂದಿದ್ದಾಳೆ. ಒಂದು ಹುಡುಗಿನ ಕಟ್ಟಾಕಿದ್ದಾರೆ. ಅದು ಯಾರು ಅಂತ ನೋಡಿದ್ರೆ ಕಿಮ್ ಹುಡುಕ್ತಾ ಇರೋ ಕ್ಲೈಂಟ್. ಈ ರಾಣಿ ನೋಡಿದೆ, ನೀನು ಅಂದ್ಕೊಂಡಂಗೆ ಏನೂ ನಡೆಯೋದಿಲ್ಲ, ನಿನಗೆ ಸಿಗ್ತಾ ಇರೋ ರಾಜನ ಪ್ರೀತಿ ಅದೆಲ್ಲ ನನಗೆ ಸ್ವಂತ, ನಿಜ ಗೊತ್ತಾಗೋ ಒಂದು ದಿನ ಬಂದೇ ಬರುತ್ತೆ ಅಂತಾಳೆ. ಅದಕ್ಕೆ ಈ ರಾಣಿನೂ, ನಿನ್ನ ಸಾಯಿಸೋದಿಲ್ಲ ಅಂದ್ಕೊಂಡಿದ್ಯಾ, ಅದಕ್ಕೆ ಅಂತ ಓವರಾಗಿ ಮಾತಾಡಬೇಡ, ನೀನು ಜೀವಂತವಾಗಿರುವಾಗಲೇ ನಿನಗೆ ನರ್ಕ ತೋರಿಸ್ತೀನಿ ನರ್ಕ ತೋರ್ಸೋಕ್ಕಾಗುತ್ತೆ ಅಂತ ಕೈಯಲ್ಲಿ ಬೆಂಕಿ ಥರ ಮ್ಯಾಜಿಕ್ ಮಾಡಿ ಅವ್ರ ಫೇಸಲ್ಲಿ ಇಡ್ತಾಳೆ. ಹಂಗೆ ಆ ಕ್ಲೈಂಟ್ ಫೇಸಲ್ಲಿರೋ ಸ್ಕಿನ್ನೆಲ್ಲ ಈ ರಾಣಿಗೆ ಟ್ರಾನ್ಸ್ಫರ್ ಆಗ್ತಾಯಿದೆ. ಸ್ವಲ್ಪ ಹೊತ್ತಲ್ಲೇ ರಾಣಿ ಫೇಸ್ ಹಳೆ ರೀತಿ ನಾರ್ಮಲ್ ಆಗಿದೆ. ಬಟ್ ಈ ಕ್ಲೈಂಟ್ ಫೇಸ್ ನೋಡಿದೆ ವಯಸ್ಸಾದ ಲೇಡಿ ಥರ ಫೇಸ್ ಚೇಂಜ್ ಆಗುತ್ತೆ. 7 ದಿನ ಆದಮೇಲೆ ನಿನ್ನ ಫೇಸ್ ಹಳೆ ರೀತಿಯೇ ಆಗುತ್ತೆ, ಆವಾಗ ನಾನು ನಿನ್ನ ಸ್ಕಿನ್ ತಗೋತೀನಿ ಅಂತ ರಾಣಿ ಅಲ್ಲಿಂದ ಹೋಗ್ತಾಳೆ. ಇದನ್ನ ನೋಡಿ ಪಿಕ್ಕು, ಅಂದ್ಕೊಂಡಿಗಿಂತ ಭಯಂಕರವಾಗಿದೆ, ನನಗೆ ಭಯ ಆಗ್ತಿದೆ ಯಜಮಾನಿ ಅಂತ ಕಿಮ್ ಹತ್ರ ಹೋಗುವಾಗ ಇದು ಕರೆಕ್ಟಾಗಿ ರಾಣಿ ಕೈಲೇ ಸಿಗಾಕೋತದೆ. ಆ ಪಿಕ್ಕುನ ಇಟ್ಕೊಂಡು ರಾಣಿಗೆ ಗೊತ್ತಾಗುತ್ತೆ ಈ ಪಕ್ಷಿನ ಕಿಮ್ಮೆ ಕಳಿಸಿದ್ದಾಳೆ ಅಂತ. ಅವಳ ನಡವಳಿಕೆನೇ ಸರಿ ಇಲ್ಲ. ಫಸ್ಟ್ ಅವಳನ್ನ ಸಾಯಿಸಬೇಕು ಅಂತ ಇವಳು ಕೆಳಗಿರೋ ವ್ಯಾಂಪೈರ್ಸ್ ಹತ್ರ ನಮ್ಮ ಅರಮನೆಗೆ ಹೊಸ್ದಾಗಿ ಬಂದಿರೋ ಶಾನ್ ಮತ್ತು ಅವನ ಅಸಿಸ್ಟೆಂಟ್ ಹುಡುಗಿನ ಇವತ್ತು ನೈಟೇ ಸಾಯಿಸ್ರಿ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ಶಾನ್ ಕಿಮ್ ಹೇಳ್ದಾಗೆ ಸೇಫ್ಟಿಗಾಗಿ ಹುಡ್ ಸ್ಟಿಕ್ನ ರೆಡಿ ಮಾಡ್ತಾ ಇದ್ದಾನೆ. ಕಿಮ್ನ
ಇವ್ನು ನೋಡಿದ್ದೆ ಇವನು ದೊಡ್ಡ ಮ್ಯಾಜಿಕ್ ಲೇಡಿ ಅನ್ನೋ ಲೆವೆಲ್ಗೆ ನೋಡ್ತಾ ಇದ್ದಾನೆ. ಅದಲ್ಲದೆ ಕಿಮ್ನ ಇವನಿಗೆ ತುಂಬ ಇಷ್ಟ ಆಗಿದೆ. ಒಳಗೆ ಬರೋ ಕಿಮ್ನ ಹತ್ರ ನೀವು ಹೇಳ್ದಾಗೆ ನಾನು ರೆಡಿ ಮಾಡಿದ್ದೀನಿ ಅಂತಿರುವಾಗ ಅವನ ಕೈಯಲ್ಲಿ ಗಾಯ ಆಗಿದೆ, ರಕ್ತ ಬರೋದು ನೋಡಿ ಕಿಮ್ ಏನಾಯಿತು ನೋಡ್ಕೊಂಡು ಮಾಡೋದಿಲ್ವಾ ಅಂತ ಒಂದು ಮ್ಯಾಜಿಕ್ ಹಾಕಿ ಗಾಯನ ಸರಿ ಮಾಡ್ತಾಳೆ. ಅದನ್ನ ನೋಡಿ ಶಾಕ್ ಆಗ್ತಾನೆ. ಹೆಂಗೆ ನೀವು ಇಷ್ಟು ಶಕ್ತಿವಂತ ಆಗಿದ್ದೀರಾ, ನೀವು ಎಲ್ಲಿಂದ ಬರ್ತಾ ಇರೋದು ಅಂತ ಕೇಳುವಾಗ ಅಲ್ಲಿ ಸೂರ್ಯಗಿಂತ ತುಂಬ ದೂರದಿಂದ ಬರ್ತಾ ಇದ್ದೀನಿ, ಇಲ್ಲಿ ಸೂರ್ಯ ಮತ್ತೆ ಹುಟ್ಟುವಾಗ ನಾನು ನಮ್ಮ ಮನೆಗೆ ಹೋಗ್ತೀನಿ ಅಂತ ತೋರಿಸ್ತಾ ಇದ್ದಾಳೆ. ಅವಳು ಹೇಳೋದನ್ನೆಲ್ಲ ಕೇಳಿ ನಾನು ಅಷ್ಟೇ, ಸೂರ್ಯ ಹುಟ್ಟುವಾಗಲೇ ನಾನು ಹುಟ್ಟಿದ್ನಂತೆ, ಆದರೆ ನಾನು ಯಾವಾಗ ಹುಟ್ಟಿದೆ ಅಂತಲೇ ಗೊತ್ತಿಲ್ಲ ಅಂತ ಫೀಲ್ ಮಾಡಿ ಹೇಳ್ತಾ ಇದ್ದಾನೆ. ಅದನ್ನ ಕೇಳಿ ಸರಿ ಹಾಗಿದ್ರೆ ಇವತ್ತೇ ನೀನು ಹುಟ್ಟಿದ ದಿನ ಅಂತ ಇಟ್ಕೊಳ್ಳೋಣ, ತಗೋ ಇದೇ ನಾನು ನಿನ್ಗೆ ಕೊಡೋ ಗಿಫ್ಟು ಅಂತ ತಲೆಯಲ್ಲಿ ಹಾಕಿರೋ ಸಿಲ್ವರ್ ಕ್ಲಿಪ್ನ ಬಿಚ್ಚಿಕೊಡ್ತಾಳೆ. ನೀನು ಅಂದ್ಕೊಳ್ಳೋ ಹಾಗೆ ಇದು ಮಾಮೂಲಿ ಗಿಫ್ಟ್ ಅಲ್ಲ, ವ್ಯಾಂಪೈರ್ಸಿಂದ ನಿನ್ನ ಕಾಪಾಡೋಕ್ಕೆ ಇದು ಯೂಸ್ ಆಗುತ್ತೆ, ಸೊ ಭದ್ರವಾಗಿ ಇಟ್ಕೋ ಅಂತ ಕೊಡುವಾಗ ಶಾನ್ ತುಂಬ ಎಮೋಷನ್ ಆಗಿ ಕಿಮ್ನ ಹಗ್ ಮಾಡ್ಕೊಂಡು ತುಂಬ ಥ್ಯಾಂಕ್ಸ್, ಈ ಥರ ಎಲ್ಲ ನನಗೆ ಯಾರೂ ಮಾಡಿಲ್ಲ ಅಂತ ತುಂಬ ಫೀಲ್ ಮಾಡ್ತಾ ಮಾತಾಡ್ತಾ ಇದ್ದಾನೆ. ಸೊ ಇವತ್ತಿಗೆ ಇಲ್ಲಿ ಈ ಎಪಿಸೋಡ್ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನಲ್ಲಿರೋ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಆಲ್.